दशांगं कुलोपेतं सुगन्धिं च मनोहरं कपिलाकृतिं संयुक्तं धूपोऽयं प्रतिगृह्यताम् ॐ एकदन्ताय विद्महे वक्रतुण्डाय धीमहि तन्नो दन्ति प्रचोदयात् ಧೂಪಮಾಘ್ರಾಪಯಾಮಿ. ಈಗ ವಧುವರರನ್ನ ಕರ್ಕೊಂಬನ್ನಿ. ಓಂ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಅಲ್ಲಿ ನೋಡು ರತ್ನಿ, ನಮ್ಮ ಅಳಿಯಂದ್ರು ಇಡೀ ಕಾರ್ಯಕ್ರಮ ತುಂಬಾ ಓಡಾಡ್ತಾ ಇದ್ದಾರೆ. ಇಡೀ ಫಂಕ್ಷನ್ ಜವಾಬ್ದಾರಿನ ನನ್ ಮಗಳು ಅಳಿಯಂದ್ರೆ ತಗೊಂಡಂಗ್ ಕಾಣ್ತಾ ಇದೆ. ಲಗ್ನ ಪತ್ರಿಕೆ ಓದೋ ಸಮಯ, ಓದ್ಬೋದೇ? ಶ್ರೀ ಕುಲದೇವತಾ ಪ್ರಸನ್ನ ಸ್ವಸ್ತಿ ವಿಜಯ ಹೃದಯ ವಿಶ್ವಾವಸು ನಾಮ ಸಂವತ್ಸರದ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಶುಭ ದಿನ ಶುಭ ಮುಹೂರ್ತದಂದು ಶ್ರೀಯುತ ಗೋವಿಂದ ಹಾಗೂ ಈಶ್ವರಿ ದಂಪತಿಗಳ ಜ್ಯೇಷ್ಠ ಸುಪುತ್ರನಾದ ಚಿರಂಜೀವಿ ರಾಜಶೇಖರನಂತಹ ಸುಭಾಷ್ ಎಂಬ ವರನ ಜೊತೆ ಶ್ರೀಯುತ ದಾಮೋದರ್ ಹಾಗೂ ಕಲ್ಪನಾ ಅವರ ಪುತ್ರಿ ಕುಂಕುಮ ಸೌಭಾಗ್ಯವತಿಯಾದ ನಂದಿನಿ ಎಂಬ ವರಳ ನಿಶ್ಚಿತಾರ್ಥವನ್ನು ನೆರವೇರಿಸಲು ಗುರು ಮತ್ತು ಹಿರಿಯರು ಒಪ್ಪಿಕೊಂಡಿರುತ್ತಾರೆ. ಆಶೀರ್ವದಿಸಿ. ಎಲ್ರಿಗೂ ಒಪ್ಗೆ ತಾನೆ? ಹಾಗಿದ್ರೆ ಗಂಡಿನ ಕಡೆಯವರು ಹೆಣ್ಣಿನ ಕಡೆಯವರು ಮುಂದೆ ಬಂದು ನಿಂತ್ಕೊಂಡು ತಾವು ಬದಲಾಯಿಸ್ಕೊಳ್ಳಿ. ಬನ್ನಿ. ಈಶ್ವರಿನ ಕರ್ಕೊಂಡ್ ಬರಲ್ಲ. ಈಶ್ವರಿ. ಓಂ ಧ್ರುವಂತೆ ರಾಜ ವರುಣೋ ಧ್ರುವಂ ದೇವೋ ಬೃಹಸ್ಪತಿ ಧ್ರುವಂತ ಇಂದ್ರಶ್ಚ ಅಗ್ನಶ್ಚ ರಾಷ್ಟ್ರಂ ಧಾರಯತಾಂ ಧ್ರುವಂ ಸ್ವಲಗ್ನ ಸಾವಧಾನಾತಿ ಸುಮೂರ್ತ ಸಾವಧಾನ ಶ್ರೀಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನ. ತಗೊಳ್ಳಿ ತಾಯಿ. ಓಂ ಸುಲಗ್ನ ಸಾವಧಾನಾತಿ ಸುಮೂರ್ತ ಸಾವಧಾನ ಶ್ರೀಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನ. ಹಾರನ ಬದಲಾಯಿಸ್ಕೊಳ್ಳೋ ಸಮಯ. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಪುಷ್ಪಮಾಲಿಕಾ ಮುಹೂರ್ತೋಸ್ತು ಸುಪ್ರತಿಷ್ಠಿತಮಸ್ತು. ಈಗ ಇಬ್ರು ಎದ್ದು ನಿಂತ್ಕೊಂಡು ಹಾರ ಬದಲಾಯಿಸ್ಕೋಬೇಕು. ಮೊದಲಿಗೆ ವಧು ವರನ ಕೊರಳಿಗೆ ಹಾರ ಹಾಕಬೇಕು. ಅಯ್ಯೋ ದ್ಯಾವ್ರೆ, ಇವಳಿಗೆ ಯಾಕಪ್ಪ ಇಲ್ಲಿಗೆ ಬಂದ್ಲು? ಈಗೇನ್ ರಂಪಾಟ ಮಾಡೋಳು ಕಾಣೆ. ಎಲ್ಲ ಗುಟ ಏನಾರ
ನನ್ನ ಪ್ರಶ್ನೆ ಮಾಡಿದ್ರೆ ಏನ್ ಮಾಡ್ಲಿ? ತಗೊಳಮ್ಮ, ತಗೊಳಪ್ಪ. ಮೊದಲು ವಧು ವರನ ಕೈಗೆ ಉಂಗ್ರ ತೋರ್ಸಮ್ಮ. ಅವ್ವ, ನೋಡ್ತಿದ್ದಂಗೆಯ ನಮ್ ಸುಭಾಸನ್ ನಿಶ್ಚಿತಾರ್ಥ ಆಗ್ತಿದ್ಯಲ್ಲವ್ವ. ನೋಡ್ತಾ ಇರು, ನನ್ನ ಮಗ ರಾಜ್ಕುಮಾರ್ ಆಯ್ತ. ರಾಜ್ಕುಮಾರನ್ ಮಾಡೇ ಮಾಡ್. ಚಂಪಾ, ಇವನೇನ್ ಯಾಕೆ ಹಿಂಗ್ ಅಳ್ತಿದ್ಯಾ? ಏನೂ ಇಲ್ಲ ವಿದ್ಯಕ್ಕ. ತುಂಬಾ ಅಕ್ಕ ಅಂತ ಕರಿತೀಯ, ಏನಾದ್ರೂ ಕೇಳಿದ್ರೆ ಯೋನು ಇಲ್ಲ ಅಂತ ಹೇಳ್ತೀಯ. ನಿನ್ ಬಾಯಿ ಮಾತಿಗೆ ಆಟೆಯ ನನ್ನ ಅಕ್ಕ ಅಂತ ಕರಿಯೋದಲ್ವೇ? ಅಯ್ಯೋ ಇಲ್ಲ ವಿದ್ಯಕ್ಕ, ನನ್ ಮನ್ಸಾರೆ ನಿಮ್ನ ಅಕ್ಕ ಅಂತ ಒಪ್ಕೊಂಡಿವ್ನಿ. ಅದೇ ದಿಟ ಆಗಿದ್ರೆ ಯಾಕೆ ಅಳ್ತಿದ್ಯಾ ಅಂತ ನನ್ನ ಹತ್ರ ಹೇಳು.
ಚಂಪಾ ಏನಾಯ್ತಂತ ಹೇಳು. ವಿದ್ಯಕ್ಕ, ಅದು ಅದು ನಿಶ್ಚಿತಾರ್ಥ. ನಿಶ್ಚಿತಾರ್ಥ? ಏನಿಲ್ಲ ಅಕ್ಕ, ನಮ್ಮ ಅವ್ವನ್ ನೆನ್ಪಾಯ್ತು, ಅದಕ್ಕೆ. ಚಂಪಾ ಸತ್ಯ ಹೇಳು, ಇದ್ದಕ್ಕಿದ್ದಂಗೆ ಯಾಕ ಅವತ್ ಗೆಪ್ತಿಗ್ ಬಂದ್ರು? ಯಾರಾದ್ರೂ ಏನಾದ್ರೂ ಹೇಳಿದ್ರೆ? ಇಲ್ಲ ಅಕ್ಕ, ಯಾರು ಏನಂತಾರೆ? ಮತ್ ಯಾಕೆ ಅವನ್ ಗೆಪ್ತಿ ಮಾಡ್ಕೊಂಡು ಹಿಂಗ ಅಳ್ತಿದ್ಯಾ? ಸತ್ಯ ಹೇಳು ಚಂಪಾ. ಅಕ್ಕ, ಅದು ನಿಶ್ಚಿತಾರ್ಥ ನೋಡಿದ್ನಲ್ಲ, ಅದ್ಕೆಯ. ಚಂಪಾ ಅದಕ್ಕೂ ಫೋನ್ ಸಂಬಂಧ? ಅಕ್ಕ, ಅಲ್ಲಿ ಆ ಹುಡ್ಗಿ ಉಂಗ್ರ ಹಾಕ್ಬೇಕಾದ್ರೆ ಅವ್ರ ಅಪ್ಪ ಅವ್ವ ಇಬ್ರು ನಿಂತಿದ್ರು. ಅದೇ ನಾಳೆ ನಾನ್ ಮದ್ವೆ ಆಗ್ಬೇಕಾರೆ ನಮ್ಮಪ್ಪ ಒಬ್ರೇ ನಿಂತಿರ್ತಾರೆ. ಅದೇ ನೆನ್ಪಾಯ್ತು. ಯಾರಾದ್ರೂ ಅದಕ್ ಹಿಂಗ್ ಕಣ್ಣೀರ್ ಹಾಕಾರೆ? ಅವ್ವ ಇಲ್ದೆ ಹೋದ್ರೆ ಏನಂತೆ? ನಿನ್ನ ನಿಮ್ಮ ಅಪ್ಪಯ್ಯ ಅವ್ವ ಇಲ್ದೇ ಇರೋ ಕೊರಕ್ ಕಾಡ್ಬಾರ್ದು ಅನ್ನೋ ತರ ಸಾಕಾರಲ್ವೇ? ಅಂದ್ಮ್ಯಾಕೆ ನೀನ್ ಹಿಂಗೆ ಚಿಕ್ಕ ಚಿಕ್ಕ ವಿಚಾರಕ್ಕೂ ಅವ್ವನ್ ಗೆಪ್ತಿ ಮಾಡ್ಕೊಂಡ್ ಅಳ್ತಾ ಇದ್ರೆ ನಿಮ್ಮ ಅಪ್ಪಯ್ಯನ್ ಮನ್ಸಿಗೆ ಸ್ಯಾನೆ ನೋವಾಗಕ್ಕಿಲ್ವೇ? ಆಮ್ಯಾಕೆ ನಿನ್ ಜೊತೆ ನಾನಿವ್ನಿ, ಅತ್ತೆ ಮಾವ ಎಲ್ರೂ ಇದಾರಲ್ವೇ? ಹ್ಞೂ ಅಕ್ಕ, ನೀವೆಲ್ಲರೂ ಇದ್ದೀರಿ. ನೀವೆಲ್ಲರೂ ನನ್ನ ಪಿರುತಿಯಿಂದಲೇ ನೋಡ್ತೀರಿ. ಆದ್ರೂ ಮನ್ಸಿಗೆ ನೋವಾದಾಗ ಕಣ್ಣೀರೇ ಅಲ್ವೇನಕ್ಕ ಬರೋದು? ಚಂಪಾ, ನೀನ್ ಹೇಳಿದ್ದು ಸತ್ಯನೇಯ. ನಮ್ ಮನ್ಸಿಗ್ ಸಾನೆ ನೋವಾದಾಗ ನಮಗ್ ಸಂಗಾತಿ ಆಗೋದೇ ಕಣ್ಣೀರಲ್ವೇ? ಹಂಗಂತ ಹೇಳಿ ನೀನ್ ಈಟೊಂದ್ ಹತ್ರ ನನ್ ಮನ್ಸಿಗೆ ಸಾನೆ ನೋವಾಯ್ತದೆ. ಅಳ್ಬೇಡ ಚಂಪಾ, ಸಮಾಧಾನ ಮಾಡ್ಕೋ. ಸರಿ ಅಕ್ಕ. ಚಂಪಾ, ಸತ್ಯ ಹೇಳು, ನಿನ್ ಕಣ್ಣೀರ್ಗೆ ಇದೇ ಕಾರಣನಾ ಅಥವಾ ಬೇರೆ ಏನಾದ್ರೂ ಇದ್ದತೆ? ಅಯ್ಯಯ್ಯೋ, ಹಂಗೆಲ್ಲ ಏನೂ ಇಲ್ಲ ಅಕ್ಕ. ಏನಾದ್ರೂ ಇದ್ದಿದ್ರೆ ನಿಮ್ ಹತ್ರ ಹೇಳ್ತಿರ್ಲಿಲ್ವೇ? ಸರಿ ಚಂಪಾ, ಕಣ್ಣೀರೊರ್ಸ್ಕೊ. ನಿನ್ ಜೊತೆ ನಾವೆಲ್ರೂ ಇದೀವಿ. ಬಾ. ನೀವು ಕಾರ್ಯಕ್ರಮಕ್ಕೆ ಬಂದಿದ್ದು ನಮಗ್ ಬಹು ಸಂತೋಷ ಆಯ್ತು. ನಮಗೂ ಈ ಸಭೆ ಸಮಾರಂಭಗಳನ್ನ ಅಟೆಂಡ್ ಮಾಡಿ ಬೇಜಾರಾಗೋಗಿತ್ತು ಗೌಡ್ರೆ. ಈ ಫಂಕ್ಷನ್ ಅಟೆಂಡ್ ಮಾಡಿದ್ದು ಸ್ವಲ್ಪ ಡಿಫ್ರೆಂಟ್ ಅನಿಸ್ತು. ನಮಗೂ ಸಂತೋಷ ಆಯ್ತು. ನೀವು ಪಾರ್ಟಿ ಆಫೀಸಿಗೆ ಬಂದ್ಬಿಡಿ ಗೌಡ್ರೆ. ಯಾವತ್ತು ನಾಮಿನೇಷನ್ ಫೈಲ್ ಮಾಡಬೇಕು ಅಂತ ಹೇಳಿ ಬಿ ಫಾರ್ಮ್ ಕೊಟ್ಟು ಕಳಿಸ್ಬಿಡ್ತೀವಿ. ಆಗ್ಬಹುದೇ? ಖಂಡಿತವಾಗ್ಲೂ ಬರ್ತೀನಿ. ಸಾಹೇಬ್ರಿಗೆ ಫೋನ್ ಮಾಡ್ಬಿಟ್ಟು ನಾನು ಖುದ್ದಾಗಿ ಬರ್ತೀನಿ. ನಮಸ್ಕಾರ, ನಾನೇನು ಬರ್ತೀನಿ. ಪ್ರಚಾರ ಜೋರಾಗಿರ್ಬೇಕು. ಮತ್ತೆ ನೀವು ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಬಿಡಿ ನಾಯಕ್ರೆ. ನನ್ನ ತಮ್ಮ ಇದ್ದಾನೆ, ನನ್ನ ಮಗ ಇದ್ದಾನೆ, ಎಲ್ಲರೂ ಬರ್ತೀನಿ. ಬನ್ನಿ. ಎಂಗೇಜ್ಮೆಂಟ್ ಎಷ್ಟು ಚೆನ್ನಾಗಾಯ್ತಲ್ವಾ? ಇಷ್ಟು ಜನ ಬರ್ತಾರೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನಮ್ ಮನೆತನ ಅಂದ್ರೆ ಸುಮ್ನೆ ಅನ್ಕಂಡಿಗೆ? ನಮ್ ಜಿಲ್ಲೆಗೆ ಸ್ಯಾನೆ ಹೆಸರದೆ. ಅದ್ನೆಲ್ಲ ನಾನು ಇವತ್ತೇ ನೋಡಿದ್ನಲ್ಲ. ನಿಮ್ ದೊಡ್ಡಪ್ಪ ತುಂಬಾ ಪ್ರಭಾವಶಾಲಿ ವ್ಯಕ್ತಿ ಅಲ್ವಾ? ಓಹೋ, ಏನೋ ಇಬ್ರು ಮಾತಾಡ್ಕತಿದ್ದೀರಿ? ಏನೂ ಇಲ್ಲ ಅತ್ತೆ, ಹೀಗೆ ಪ್ರೋಗ್ರಾಮ್ ಬಗ್ಗೆ ಜನರಲ್ ಆಗಿ ಮಾತಾಡ್ತಾ ಇದ್ವಿ. ಪಾಪ, ನೀವ್ ಒತ್ತಾರೆಯಿಂದ ಹೊಟ್ಟೆಗೆ ಏನು ತಿಂದಿಲ್ಲ. ಜ್ಯೂಸ್ ಏನಾದ್ರು ಕುಡ್ದಿರಾ? ಅಮ್ಮ ಮೊದ್ಲು ತರ್ಸು, ಬೆಳಿಗ್ಗೆಯಿಂದ ಸ್ಯಾನೆ ಸುಸ್ತಾಗದೆ. ಚಿತ್ರ, ಹೋಗವ 2 ಗ್ಲಾಸ್ ಜ್ಯೂಸ್ ತಕಬಾ. ಸರಿ ಕಣವ.
ಚಿತ್ರ ಇದೇನ್ ಮಾಡ್ದವ? ಅವ ಜ್ಯೂಸ್ ಕೊಡಕ್ ಹೋದೆ, ಜಾರ್ ಬಿಡ್ತವ. ನಂದಿನಿ, ಬೇಜಾರ್ ಮಾಡ್ಕೋಬೇಡ ಕಣವ, ಅದನ್ನ ಕ್ಲೀನ್ ಮಾಡೋ ವ್ಯವಸ್ಥೆ ಮಾಡಿಸ್ತೀನಿ. ಈ ವಿದ್ಯೆ ಎತ್ಲಾಗೊಂಟೋದ್ಲು ಕಾಣಿಸ್ತಿಲ್ವಲ್ಲ? ಅವಳಿದ್ದಿದ್ರೆ ಈ ಕೆಲ್ಸ ಅವಳ ಕೈಲೇ ಮಾಡಿಸ್ತಿದ್ದೆ. ಅವಳು ಇಲ್ದಿದ್ರೇನಂತೆ, ಬಸೀರು. ಚಂಪಾ, ನಮ್ಮ ಅಮ್ಮಂಗ್ ಸುಮ್ನೆ ಇರಕ್ ಆಗಕ್ಕಿಲ್ವೇ? ಈಗ ಇವಳನ್ ಯಾಕಪ್ಪ ಇಲ್ಲಿ ಕರೆದ್ರು? ಅವರೇ, ನಂದಿನಿ ಬಟ್ಟೆ ಮೇಲೆ ಜ್ಯೂಸ್ ಚೊಲ್ಲೋಯ್ತು, ಅದ್ ಹಂಗೆ ಬಿಟ್ಬಿಟ್ರೆ ಕರೆ ಆಗೋಯ್ತದೆ. ಅದೊಂಚೂರು ಒರ್ಸ್ಬಿಡವ. ಪರವಾಗಿಲ್ಲ ಬಿಡಿ ಅತ್ತೆ, ಪಾಪ ಅವ್ರಿಗೆ ಯಾಕೆ ತೊಂದ್ರೆ? ಅಯ್ಯೋ ನಂದಿನಿ, ಇವಳೇನ್ ಬ್ಯಾರೆ ಅವಳು ಅನ್ಕೊಂಡಿದ್ಯಾ? ನಮ್ಮನೆ ಒಳೆಯ ಒರ್ಸ್ಕೊಡ್ತಾಳೆ, ನೀನ್ ಸುಮ್ಕಿರವ. ಅಲ್ವೇನವ ಚಂಪಾ? ಅವರೇ, ಬಟ್ಟೆ ತಕೊಂಡ್ ಬಂದ್ಬಿಡ್ತೀನಿ. ಅಯ್ಯೋ, ಆ ಬಟ್ಟೆ ಎಲ್ಲೆಲ್ಲಿ ಬಿದ್ದಿದ್ದವೋ, ನೀನ್ ವೇಲಲ್ಲೇ ಒರ್ಸ್ಬಿಡವ. ಮನೆಗೋಗಿ ಕ್ಲೀನ್ ಮಾಡ್ಕೊಬಿಡುವಂತೆ. ಸರಿ ಅವರೇ. ತಗದಾಗಿತ್ತಿಲ್ಲ ಕೊಡ್ಲ? ನೀನು ತಿನ್ನು. ಅಮ್ಮೇ, ಇದ್ಯಾಕೆ ಹಿಂಗ್ ಗುರಾಯಿಸ್ತಾ ಇದ್ದಿ? ಹೋಗಿ ಗೌಡ್ರೆ, ನೀವು ನನ್ ಕೂಟೆ ಮಾತಾಡ್ಬೇಡಿ. ಅಗಳ ನಾನೇನ್ ಮಾಡಿದ್ನಮ್ಮೆ? ನನ್ನ ಕೋಪ ಮಾಡ್ಕೊಂಡಿದ್ದೆ? ಅಂತಮ್ಮ, ಅದಕ್ಕೆ ಮುನ್ನ ಬಿಟ್ಬಿಟ್ಟು ಊಟಕ್ಕೆ ಬಂದ್ರೆ ಪಾಪ ಬರ್ದೇ ಇದ್ದದೆ. ಯೋನಮ್ಮೆ, ನೀನು ಊಟ ಮಾಡಿಲ್ವೇ? ಅಲ್ಲ ಗೌಡ್ರೆ, ನಾನ್ ಯಾವತ್ ನಿಮ್ಮನ್ನ ಬಿಟ್ಬಿಟ್ಟು ಊಟ ಮಾಡಿದೀನಿ ಹೇಳಿ? ಎಂತ ಎಡವಟ್ ಮಾಡ್ಬಿಟ್ಟೆ. ನಾನ್ ಅನ್ಕೊಂಡೆ ನೀನು ಅತ್ತೆ ಸರ ಜೊತೆ ಅವಾಗ್ಲೇ ಕುತ್ಕೊಂಡ್ ಊಟ ಮಾಡಿದ್ಯಾ ಅಂತ. ಅಲ್ಲಿ ನೋಡಿದ್ರೆ ನಾನು ಹೊಟ್ಟೆ ಹಸ್ಕೊಂಡ್ ನೀವ್ ಬಂದ್ ಕರ್ಕೊಂಡ್ ಹೋಯ್ತೀರಾ ಅಂತ ಕಾಯ್ಕೊಂಡ್ ಕುಂತಿದ್ದೆ. ಆದ್ರೆ ನೀವ್ ನೋಡಿದ್ರೆ ಇಲ್ಲಿ ಬಂದ್ ಊಟ ಮಾಡ್ತಿದ್ದೀರಾ? ಇಲ್ಲ ಕಣಮ್ಮೆ, ನಾನು ನಿನ್ ಜೊತೆಗೆ ಬಂದ್ ಕುತ್ಕೊಂಡ್ ಊಟ ಮಾಡೋಣ ಅಂತಿದ್ದೆ. ಅಷ್ಟ್ರಲ್ಲಿ ಈ ಕ್ವಾಡ್ಲೆನ ಬಂದ್ ಕರೆದ್ಬಿಟ್ಟ. ಅಲ್ಲ ಅಲ್ಲ ಅಲ್ಲ, ಏನೋ ಸಾಮಾನ್ಯವಾಗಿ ಅಂತಮ್ಮ ಊಟಕ್ಕೆ ಹೋಗೋಣ ಬಾ ಅಂದೆ, ನೀನೇ ಓಡಿ ಓಡಿ ಬಂದ್ಬಿಟ್ಟೆ. ಲೇ, ಅದಕ್ಕೆ ಮುಂದ್ ಜೊತೆ ಬರ್ತೀನಿ, ಹೋಗ್ಲಾ ಕ್ವಾಟ್ಲಿ ಅನ್ಬೋದಾಗಿತ್ತಪ್ಪ. ಹಂಗ್ ಹೇಳಿ ಅಣ್ಣಯ್ಯ, ನಾನ್ ಮಾತ್ರ ಇವ್ರಿಗೋಸ್ಕರ ಕಾಯ್ಬೇಕು, ಇವ್ರು ಮಾತ್ರ ಕಾಯೋದೇ ಇಲ್ಲ ಅಂತಾರೆ. ಅಮ್ಮೆ, ಏನೋ ಇದೊಂದ್ಕಿಂತ ತಪ್ಪಾಗ್ಬಿಟ್ಟೈತೆ, ಕ್ಷಮಿಸ್ಬಿಡಮ್ಮೆ. ಬಾರಮ್ಮೆ ಕುತ್ಕೊಂಡ್ ಉಣ್ಣನ. ಬಾರಮ್ಮೆ. ಸರಿ. ಏಯ್, ಅದಕ್ಕೆ ಮುಂಗ್ ಊಟ ಬರ್ಲೆ. ನೋಡಬ್ಬ ಹೆಂಗ್ ಮೆರಿತಾವ ಇಬ್ರುವ. ಮೆರೀಲಿ ಮೆರೀಲಿ, ಇವತ್ತು ನನ್ ಮಗಂದ್ ಎಂಗೇಜ್ಮೆಂಟ್ ಆಗತ್ತೆ. ಮದ್ವೆ ಒಂದಾಗ್ಬಿಟ್ರಿ, ಈ 3 ಅಡಿಗೂ 6 ಅಡಿಗೂ ಸರಿಯಾದ ಪಾಠನೇ ಕಲಿಸ್ತೀನಿ. ಏ ಮುಸ್ತಫಣ್ಣ, ಬಾಯ್ಲಿ. ನಮ್ ಮುದ್ದ ಜೋಡಿದು ಫೋಟೋ ತೆಗಿ.
ಅಣ್ಣ ಇದೆಲ್ಲ ಯಾಕೆ ಸುಮ್ಕಿರಿ ನೀವು? ಸುಮ್ಕಿರಿ ಅತ್ಕಮ್ಮ, ಇದನ್ನೆಲ್ಲ ದಿನ ತೆಗಿಯಕ್ಕಾಗದೆ. ಮುಸ್ತಫಾ ನೀನ್ ತೆಗಿ. ಒಂದ್ ನಿಮಿಷ ಮುಸ್ತಫಾ, ಏನ್ ನೀವೇ ತಿಂತಾ ಇದ್ದೀರಾ? ಅಂಟಮ್ಮ ಅತ್ಕಮ್ಮಂಗ್ ಲಡ್ಡು ತಿನ್ಸು. ಲೇ ನೀನ್ ಜಾಸ್ತಿ ಹಾಕಲ್ಲ. ಈಗ ನೀನ್ ತಿನ್ನಿಸಿಲ್ಲ ಅಂದ್ರೆ ಎದ್ದೊಂಟೈತೀನಿ. ಬೇಡ ಕೂತ್ಕೊಳ್ಳಪ್ಪ.